शशिवर्णौ चतुर्भुजौ प्रसन्नवदनं ध्याये सर्वयुग्नोपशान्तये ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ. ಹಲೋ ಹಲೋ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ. ಮಾನವ ಮಾನವು ನಿನ್ನದು ತಂದೆ. ಮಾನವ ನಿನ್ನದು ತಂದೆ ಕರುಣಿಸಿ ಕಾಯಂದೆ. ಶುಕ್ಲಾಂಬರಧರ ತ್ರಿವಿಘ್ನೇಶ್ವರ ಅಂಬಾ ಕುವರ ಲಂಬೋದರ 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 ಸಲಂ ಚಂದದಿಂದ ಬಂದವರನ್ನು ಧಾರನ್ನು ಕೇಳಿದೆ ದೇವ ದಿವ್ಯ ಪ್ರಭಾವ. ಬಳಿರೇ ಎಲೈ ಮಾನವ ದೇವಾ ಬಂದುರ ಈ ಸಭಾ ಮಂದಿರಕ್ಕೆ ಬಂದ ಸುಂದರ ಮೂರ್ತಿಯನ್ನು ಕಂಡು ಧಾರೆಂದು ಮಾತನಾಡಿಸುವ ಮಾನವ ನೀನು ದವನಲೈ ಸೇವಕ ಭಯತೃಣ ಪಾವಕ. ಓಹೋ ದೇವಾ, ನಾವು ದಾರಂದರೆ ಸುಕ್ಷೇತ್ರ ಶ್ರೀ ಸಿಂದಿಗೇರಿ ಮಲ್ಲಪ್ಪ ತಾತನ ಆಶೀರ್ವಾದವನ್ನು ಪಡೆದು ತಮ್ಮನ್ನು ಮಾತನಾಡಿಸಲು ಬಂದ ಸಾರಥಿ ನಾನಲ್ಲವೇನ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರೇ ಎಲೈ ಸಾರಥಿ ನಾವು ದಾರೆಂದರೆ ತಾವು ದಾರು ದೇವ. ಶ್ರೀಮತ್ ಕಾಂಡ ವಿದ್ಯಾಕಾಂಡ ಮಂಡಿತ ಮಾಂಡವ್ಯ ಕೌಂಡಿನ್ಯ ಚಾಂಡಿಲ್ಯ ವಿಭಾಜಕ ಮಾರ್ಕಾಂಡಯ ಮುನಿದ ಕಿಲ ಮುನಿ ಮಂಡಲ ಹೃದಯ ಎಲ್ಲ ಸಾರಥಿ ಭೂಪತಿ ಪುಂಡರಿಕ ಚಂಡ ಕಿರಣ ದಂಡ ಧಾರ್ಕಾಂಡಯ ಲಾಸುರ ಮಂಡಲ ಮಂಡ ನಾಟಕ ಕೋಟಿ ರತ್ನ ಪ್ರಭ ಪಟುಲ ತಡಗಡಿತ ಚರಣ ಶ್ರೀರಾಮ ರಾಮಣರ ಎಲ್ಲ ಸಾರಥಿ ಭೂಪತಿ ಕಮಲ ನಯನ ಕಮಲ ಮಿತ್ತ ಬಂದೂರ ನೀಲ ಕಂದರ ಗಾತ್ರ ಸಿಂಧೂರ ಸ್ತೋತ್ರ ಪರಿ ಗಾತ್ರ ಎಲ್ಲ ಸಾರಥಿ ಭೂಪತಿ ಬಳಿರೆ ದುಷ್ಟ ಜನರ ಶಿಕ್ಷಣ ಶ್ರೇಷ್ಠ ಜನರ ರಕ್ಷಣ ಹತಳ ವಿತಳ ಸುತಳ ತಲತಳ ಮಹತಳ ರಸತಳ ನಾಗಲೋಕ ಸತ್ಯಲೋಕ ಸ್ವರ್ಗಲೋಕ ತಪಲೋಕ ಬಳಿರೆ ಈ 14 ಲೋಕಾಂಗಳು ಮುದದಿಂದ ಕುಕ್ಷಿಯಲ್ಲಿಟ್ಟು ರಕ್ಷಣೆಯ ಮಾಡುವ ದಕ್ಷ ದಿವ್ಯ ಪ್ರಭಾವ ದೇವಾದಿ ದೇವನಾದ ಮಹಾನುಭಾವನಂದಾರೆಂದು ಕೇಳಬಲ್ಲೆಯ ಸಾರಥಿ. ಆದರೆ ಪ್ರೇಮದಿಂದ ನಮ್ಮ ನಾಮಾಂಕಿತವನ್ನು ಹೇಳುವನು ಕೇಳು ಅತಿ ಜಾಗ್ರತೆ. ಚೆನ್ನಾಗಿ ಹೇಳವು ಬದಿ. ಎಲ್ಲ ಸಾರಥಿ ಭೂಪತಿ ಶ್ರೇಷ್ಠ ಜನರಲ್ಲಿ ಶ್ರೇಷ್ಠರಾದ ದೇವಕಿ ವಾಸುದೇವರ ಇಷ್ಟಾರ್ಥವನ್ನು ನಡೆಸುವುದಕ್ಕೆ
ಅವರಿಗೆ ದಿಟ್ಟ ಪುತ್ರನಾಗಿ ಹುಟ್ಟೆ ಸುಂದಾವರ ಮುಂದರ ಮಂದಿರದಲ್ಲಿ ಚಂದದಿಂದ ಬೆಳೆದು ವಿಕಟ ಬಲ ಚಕಟ ಬಕ ಮುಖ್ಯ ರಕ್ಕಸರ ಹೊಕ್ಕಳಿದು ಬಳಿರೆ ಹೆಕ್ಕಳ ಬಳೆದ ಸೊಕ್ಕಿದ ಮಾವನಂ ದುಃಖಿರಿಸಿ ತಕ್ಕ ಗೊಡದ ಒಕ್ಕಲಿಕ್ಕಿ ಕಕ್ಕಸಿದ ರಸೆಯೊಳು ಸಿಕ್ಕಿಸಿ ದುಃಖಿಸುವ ತಂದೆ ತಾಯಿಗಳ ಅಕ್ಕರೆ ಎಂಬಿಡಿಸಿದ ಗೋಪಾಲ ಬಾಲಮಣಿ ಕೇಳಿ ಲೋಲ ಬೇಲನದೇ ಶಿಲಭಕ್ತ ಭೂಪಾಲನಾಗಿ ನರವೇಶವಂ ತಾಳಿದ ಬಾಲಕೃಷ್ಣ ಮೂರ್ತಿ ನಾನಲ್ಲವೇನಲ್ಲ ಈ ಸಾರಥಿ ಓಡಿಸಿ ಜಯವೇರಿ ಜಾಗೃತಿ. ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೇ ಎಲೈ ಸಾರಥಿ ಭೂಪತಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿನ ದಿನ ನನ್ನ ಭಕ್ತರು ಶ್ರೇಷ್ಠವಾದ ಶಶಿರೇಖ ಪರಿಣಾಯ ಎಂಬ ಪೌರಾಣಿಕ ಬಯಲು ನಾಟಕವನ್ನು ಆಡಲು ಪ್ರಾರಂಭ ಮಾಡಿರೋರು. ಹೌದೇನು ದೇವ? ಎಲ್ಲ ಸಾರಥಿ ಭೂಪತಿ, ಆದ ಕಾರಣ ಅವರು ಬೇಡದ ಇಷ್ಟವಂ ಕೊಟ್ಟು ಹೋಗುವ ಕಾರಣ ಬರೋಣವಾಯ್ತು ಕಂಡೆಯ ಸಾರಥಿ. ತಿಳಿದೇನಾ ಒಂದು ಸಂಗತಿ? ತಿಳಿದು ಭೂಪತಿ, ಪೀಠವನ್ನು ಕರೆಸಿರಿ ಜಾಗೃತಿ. ಎನ್ನದೊಂದು ನುಡಿಯನ್ನು ಆಲಿಸು. ನಿನ್ನ ಹೆಸರೆಂದಾಗಲಿ ದೇವ. ಸಾರಥಿ ಹೇಳೋದನ್ನ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಭೂಪತಿ. ಬಳಿರೇ ಎಲೈ ಸಾರಥಿ ಭೂಪತಿ, ಅಂದವಾದ ಗೋಕುಲದಿ ವಾಸುದೇವ ದೇವಕಿಯರ ಗರ್ಭದೋಳು ಜನಿಸಿ ಈ ಸುಂದರವಾದ ಮುಂದಿರದೋಳ್ ಗೋಪಿಕಾಸ್ತ್ರೀಯರೋಳ್ನಲ್ಲಿ ದಾಡುವ ಬಾಲಕೃಷ್ಣಮೂರ್ತಿ ನಾನಲ್ಲವೇನಲ್ಲ ಈ ಸಾರಥಿ. ಇದಲ್ಲದೆ ಮತ್ತೆ ಹೇಳುವನು ಕೇಳುವ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ.
ಸಾರಥಿ ಭೂಪತಿ ತುಚ್ಚನಾದ ಸೋಮಕಾಸುರನಂ ಕೊಚ್ಚು ಕೆಡಹೆ ನಿಚ್ಚಲದ ವೇದಗಳಂ ಮಿಚ್ಚಗೊಂಡು ಬ್ರಹ್ಮದೇವರ ಮುಂದೆ ಹೆಚ್ಚಿನ ಕರುಣಾದಿ ಕೊಟ್ಟು ಮೆಚ್ಚಿಗೆ ಪಡೆದ ಸ್ವಚ್ಛಲವಾದ ಅಚ್ಚುತ್ತ ಮೂರ್ತಿ ನಾನಲ್ಲವೇನಡ ಈ ಸಾರಥಿ. ಇದು ಅಲ್ಲದ ಮತ್ತೆ ಹೇಳುವನು ಕೇಳೋ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲ ದೇವ. ಭೂಪತಿ ಸುರಸುರಹಾರರ ಪರಕ್ರಮ ದ್ರೇಕದಿಂದ ಭದ್ರಗಿರಿ ಮಂದರಾದ್ರಿಯಂ ತಂದಿಟ್ಟು ಅಖಿಲ ಬಲದಿ ಮತನ ಮಾಡಲು ಕುಲಗಿರಿ ಜಲದಿ ಏಳ್ಮುಳಗಿ ತಳಮಳಗೊಳ್ಳಲು ಎಲ್ಲ ಸಾರಥಿ ಭೂಪತಿ ಸುರಸುರಹಾರರ ಪರಕ್ರಮ ದ್ರೇಕದಿಂದ ಭದ್ರಗಿರಿ ಮಂದರಾದ್ರಿಯಂ ತಂದಿಟ್ಟು ಅಖಿಲ ಬಲದಿ ಮತನ ಮಾಡಲು ಕುಲಗಿರಿ ಜಲದಿ ಏಳ್ಮುಳಗಿ ತಳಮಳಗೊಳ್ಳಲು ಅಲ ಸಾರಥಿ ಭೂಪತಿ ಸುರಸುರಾರರು ಬರದೆಮ್ಯನ್ನ ಮೊರೆಯಂ ಲಾಲಿಸಿ ಚರಣ ಕೆರಗಲು ಮೊರೆಯಂ ಲಾಲಿಸಿ ಅರುಷದೆಂ ಮರ್ಮಲಿಸುತ್ತಿರುವ ಕರ್ಮವತಾರವಂ ಪೊರೆಯಂ ಧರಿಸಿ ನೀರ್ಹೋಳು ಮುಳುಗಿದ ಪರ್ವತಮಂ ಪೊತ್ತ ಅಮೃತಮಂ ತತ್ತೀಶ ಕೋಟಿ ದೇವತರ ಪುರುಷೋತ್ತಮನು ನಾನಲ್ಲವೇನಳ ಈ ಸಾರಥಿ. ಇದು ಅಲ್ಲದೆ ಮತ್ತು ಹೇಳುವನು ಕೇಳೋ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲ ದೇವ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಅಣ್ಣ ಯಾರ್ಯಾರೋ ಅಣ್ಣ ಯಾರ್ಯಾರೋ. ಒಕ್ಕಲ ಮುದ್ದ ಬಲಮನಿಯ ಒಕ್ಕಲತನವ ಕಂಡು, ಒಕ್ಕಲ ಮುದ್ದ ಬಲಮನಿಯ ಒಕ್ಕಲತನವ ಕಂಡು, ಶಿವನು ಕೈಲಾಸದಲ್ಲಿ ಅರಳು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈದೋಂ ತೈದೋಂ ಎಂದು ಕುಳಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಅಣ್ಣ ಯಾರ
ನಿನ್ನಾಟ ಬಲ್ಲೋರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರು ಅಣ್ಣ ಯಾರ್ಯಾರು ಅಣ್ಣ ಯಾರ್ಯಾರು Silence. ನಲೆದು ಹಾರಾಡುವ ಒಲೆದು ಒಂದಾಗುವ ಕಳೆದ ಮರೆಯುವ ಬಾಳೆ ಮೈ ಮರೆಯುವ ಹಾಲು ತೇಲಾಗುವ ಕಲೆದು ಗೋಬೆ ಮಾಲಾಗುವ ಮೇಲೆ ಮುಗಿಲೇರುವ ಸುಖದಿ ಓಡಾಡುವ ನಡೆದು ಹಾರಾಡುವ ಒಲೆದು ಒಂದಾಗುವ ಎಲೈ ಸಾರಥಿ ಭೂಪತಿ ಹರುಷದೆಂ ಕೇಳು ಲವಣ ನೀರಿನ ಸಮುದ್ರ ದಲಿ ಸಮುದ್ರ ಚಿಲ ಸಮುದ್ರ ಹ ಜಂಬುದೀಪ ಪುಕ್ಷದೀಪ ಲಕ್ಷದೀಪ ಈ ಸಪ್ತ ದೀಪಗಳಲ್ಲಿ ವ್ಯಾಪಕವಾಗಿರುವ ಈ ಧರಣಿಯೋ ಹ ಸಾರಥಿ ಭೂಪತಿ ಬಳರೆ ಹಿರಣ್ಯಾಕ್ಷಗನೆಂಬ ರಾಕ್ಷಸನು ಅಕ್ಷಯ ಬಲದಿಂದ ವಕ್ಷದಲ್ಲಿಟ್ಟುಕೊಂಡು ಛಲದಿಂದ ಜಲದಲ್ಲಿ ಮುಳುಗಿದ ಬಳಿಕ ಭೂರಿ ವರಹವತಾರವಂ ತಾಳಿ ಮೀರಿದ ಘೋರ ರಾಕ್ಷಸನಂ ಕ್ರೂರವಾದ ಘೋರ ಹಲ್ಲುಗಳಿಂದ ಚೂರು ಚೂರು ಮಾಡಿದ ವೀರಾದಿ ವೀರನಾದ ವಾಚಿರ್ಜಾಕ್ಷನ ನಾನಲ್ಲವೇನಲೈ ಸಾರದೆ ಇದು ಅಲ್ಲದ ಮತ್ತೆ ಹೇಳುವನ ಕೇಳೋ ಜಾಗ್ರತೆ ಅದೇ ಪ್ರಕಾರವಾಗಲ್ಲೇವ
ಸಾರಥೆ ಭೂಪತಿ ನಾನು ಬಳಿರ ನಾನು ಬಂದು ಬಹಳ ಹೊತ್ತಾಯಿತು. ಜಾಗ್ರತೆಯಿಂದ ಗೋಕುಲಕ್ಕೆ ರಥವನ್ನು ಸೂಟಿಯಿಂದ ಬಿಡುವುದಂತಾಗ ಸಾರಥೆ, ಅದೇ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಕರ್ಣ ಕರ್ಕೊಂಬರಪ್ಪ ಕರ್ಣ. ಕರ್ಣ ಕರ್ಣ ಕರ್ಕೊಂಬರ್ಬೇಕಪ್ಪ ಕರ್ಣನ್ನ. ಬಂದವರಲ್ಲೂ ಧೈರ್ಯವನ್ನು ಕೇಳಿದ ದೇವ ದಿವ್ಯ ಪ್ರಭಾವ. ಹೊಳಿರ್ರೆ ಎಲೈ ಬಾಂಧವ ದೇವ ಚಂಡ
ಅದರ ಪ್ರಕಾಶವಾದ ದಿಕ್ಕ ಮಂಡಲಕ್ಕೆ ಅಖಂಡ ತೇಜೋಮಯವಾಗಿ ಭೂಮಂಡಲಕ್ಕೆ ಹೆಣ್ಣು ದೇವರು ಗಂಡು ದೇವರು ನಮ್ಮ ತಂದೆ ತಾಯಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಂದರೆ ನಮ್ಮ ಕರೆಂಟ್ ಕುಟುಂಬದ ಅಭಿಮಾನಿ ದೇವರುಗಳಿರ ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಸುಂದರವಾದ ಬಯಲಾಟ ಸಿಂದಿಗೇರಿಯಲ್ಲಿ ನಡೆಯುತ್ತಿರುವುದು ನೀನು ದಾರಸೂತ. ಓಹೋ ದೇವ, ನಾವು ದಾರಂದರೆ ಯುದ್ಧ ಮಾಡುವನ ಪರಾಕ್ರಮಿ ರಣರಂಗದಲ್ಲಿ ತಿಳಿಯುವುದು, ದಾನ ಮಾಡುವನ ಪರಾಕ್ರಮಿ ಬರಗಾಲದಲ್ಲಿ ತಿಳಿಯುವುದು, ಮದುವೆಯಾದವನ ಪರಾಕ್ರಮಿ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ಅವರಿಗೆ ಮದುವೆ ಮಾಡಿದರೆ ತಿಳಿಯುವುದು, ಶಾಸ್ತ್ರ ಕಲಿತವನ ಪರಾಕ್ರಮಿ ಅನುಭಾವಿಗಳಲ್ಲಿ ವಾದ ಮಾಡಿದರೆ ತಿಳಿಯುವುದು. ಅಂತ ಅನುಭಾವಿಗಳನ್ನು ಹುಡುಕಲು ಬಂದ ನನ್ನನ್ನು ಒದ್ದಟ್ಟಿ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತ ಬಳಿರ್ಯೇ ಎಲ ಈ ಸಾರಥಿ ಹೋಬದಿ ನಾವು ದಾರಂದರೆ ನಾವು ದಾರದೇವ ಎಲ ಸಾರಥಿ ಹೋಬದಿ ನಮ್ಮ ಊರಾಗ ಕಳ್ಳ ಈರೇಶನ ತಲೆ ಪೂಸೆ ನೀನಿನ್ನ ಕೂಸೆ ಒಂದು ಸಾರಿ ತಿರುಗಿ ನೋಡು ಈ ಕೌರವನ ಮೀಸೆ. ಎಲ ಸಾರಥಿ ಹೋಬದಿ ಬಳಿರ ಶ್ರೀಮತ್ಸ ವಾಹನ ವಿಸ್ತಾರದಿ ಪ್ರಶಸ್ತವಾದ ಆಸ್ತಿನಾವತಿಯ ದೊರೆಯನಾಗಿ ಯಾವತ ರಾಜ್ಯರೆಯನ್ನ ಆಜ್ಞಾಬದ್ಧರಾಗಿ ಮಾಡಿಕೊಂಡು ಪಾಂಡವರ ಐಶ್ವರ್ಯವೊಮ್ಮೆ ಎಳೆದುಕೊಂಡು ಈ ಜಗದೊಳಗೆ ಎನ್ನಗೆ ಎದುರು ಯಾರು ಇಲ್ಲವೆಂದು ಗಣ್ಗಣ ಅಲ್ಲೆಂದು ಕಾಲ್ಗರಿಯಮ್ಮ ಹುಡಿ ವೈರಿಗಳ ಎದೆ ಜರ್ಜರಿತವಾಗುವಂತೆ ಜಯ ಬೇರೆ ಶಬ್ದವನ್ನು ಮಾಡಿ ಈ ಭೂಮಂಡಲದಲ್ಲಿ ಎನಗಿಂತ ಹೆಚ್ಚಿನ ಸಂಪತ್ತು ಉಳ್ಳವರು ಯಾರು ಇಲ್ಲವೆಂದು ದಶ ದಿಕ್ಕುಗಳಲ್ಲಿ ಹೆಸರು ಪಡಿಸುತ್ತ ಸಾರಥಿ ಹೋಬದಿ ಬಳಿರ ಖಂಡನದೊಳಗೆ ಎದುರಾದ ಬಂಡರ ರುಂಡಗಳಂ ಚಂಡಾಡಿ ಮೆರೆಯುವ ಸೂರಧೀರನಾದ ಗಾಂಧಾರಿ ದೇವಿಯ ಗರ್ಭ ಸಂಜಾತ ವೈರಿಗಳ ಸಾರಥಿ ಹೋಬದಿ ಬಳಿರ ಮಹಾರಾಜನಂದ ಜೈಬೇರಿಯನ್ನು ಒಡಿಸ ಸಾರಥಿ ಒಡಿಸಿ ಜೈಬೇರಿ ಜಾಗ್ರತೆ ಅದೇ ಪ್ರಕಾರವಾಗಲಿ ದೇವ. ದುರ್ಯೋಧನ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೇಯಲ ಸಾರಥಿ ಈ ಸಭಾ ಮದ್ದಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ವೈರಿ ಮದ ಗಜ ವೀಕ್ಷಣನಾದ ಕರ್ಣನೊಡನೆ ಯಾವದ ಸಮಾಚಾರವನ್ನು ವಿಚಾರಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ಬಳಿರ ದಂಡನಾದ ಕಲಿಕರ್ಣ ನಂಬರ 7 ಸಾರಥಿ ಅತಿ ಜಾಗ್ರತೆ. ಈ ಪೀಠವನ್ನು ಕೂಡಿಸಿದ ಜಾಗೃತಿ ಬಂದವರನ್ನು ಧಾರನ್ನು ಕೇಳಿದ ದೇವ ಮಹಾನುಭಾವ. ಈ ಮಾನವ ದೇವ ಗುಡಿಗಿಸುವ ಸಿಂಹನಾದದಿಂದ ಎಣ್ಣೆಯ ಕರದ್ರದ ದೋಳ್ ಮೆರೆಯುವ ಕರಾವಾಳದ ಜಲ್ಪಿಗೆ ಅಷ್ಟದಿಕ್ಪಾಲಕರ ಸ್ವಸ್ಥಾನಮ ಬಿಟ್ಟು ಎಫ್ಫಳಾಣಿಕ ಮೈಗೊಟ್ಟರು ಮಾನವ ದೇವ ಹೊಳಿರಿಯ ಎನ್ನಯ ಹೃದಯದೋಳು ಹುಟ್ಟಿದ ಕೋಪಾಗ್ನಿಗೆ ಸಪ್ತ ಸಮುದ್ರಗಳು ತಳಮಳಗೊಂಡು ಹೋ ಎಂದು ಉಕ್ಕಿ ಒಯ್ದಾಡಿದವು. ಭಲೇ ಭಲೇ ಎನ್ನಯ ಶೌರ್ಯ ದಬ್ಬ ವೈರಿಗಳ ಗರ್ಭವ ತೆಗೆದುಕೊಂಡು ನಿರ್ಭೇದನವಾದವ. ಭಲೇ ಎಲ್ಲ ಮಾನವ ದೇವ ಎನ್ನಯ ಚಟ್ಟಾಸ್ಫುಟ ಪಟು ತರಾರ್ಪಟಕ್ಕೆ ಬ್ರಹ್ಮಾಂಡ ಕಟಕವು ಪಟ್ಪಟ ಎಂದು ಉದುರಿದವ. ಭಲೇ 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 ಇಂತಹ ಪಟು ಪರಾಕ್ರಮೆಯ ಎದುರಿನಲ್ಲಿ ನಿಂತು ಮಾತನಾಡಿಸುವ ನೀನು ದಾರನಲ್ಲೇ ಏನನೇ ಸರಿ ಎಂದಕ್ಕೆ ಜಡ್ಧರನೆ. ಓಹೋ ದೇವ, ನಾವು ದಾರಂದರೆ
ಅಲ್ಲಿ ಇಲ್ಲದವನಿಗೆ ಕಡ್ಲೆ ಕೊಡಬಾರದು, ಮುದುಕನಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದು, ನನ್ನ ಹೆಂಡತಿ ಬದುವ್ರತ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತಿಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು. ಅದರಂತೆ ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿಯೇ ಎಲೈ ಸಾರಥಿ ನಾವು ಧಾರೆಂದರೆ ಉದಾರ ದೇವ. ಅಕ್ಷಯ ದಾನ ಕಳಾಧ್ಯಕ್ಷ ಸಾಮ್ರಾಜ್ಯ ಲಕ್ಷಣ ಕಳಾಜಿತ ಸಹಸ್ರಾಕ್ಷ ಪಕ್ಷ ಹ, ನರವರ ಸರ್ವ ಶಿಕ್ಷಣ ಕೇಳಬಲ್ಲಿಯ ಸಾರಥಿ. ಹೌದು ದೇವ. ಬಳಿಯ ಕೌರವನ ಫಲಭುಜನಾದ ಕಲಿಕರ್ಣ ಮಹಾರಾಜನೆಂದು ಈ ಭೂಮಿಯು ಬಿರ್ರನೆ ಬಿರಿಯುವಂತೆ ಜಯಭೇರಿಯ ಮೂಡಿಸು ಸಾರಥಿ. ಹದೇ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಕೌರವನ ಫಲಭುಜನಾದ ಕಲಿಕರ್ಣ ಮಹಾರಾಜರು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಬಳಿಯೇ ಎಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಐಶ್ವರ್ಯ ಚಾತುರ್ಯನಾದ ದುರ್ಯೋಧನ ಸಾರ್ವಭೌಮನಿಗೆ ಯಮರಾಜ ಸಮೂಹದಲ್ಲಿ ಮಾತನಾಡಿಸುವ ಅಂತರಂಗದಲ್ಲಿ ಹ, ಆಲೋಚನೆ ಮಾಡೋದಕ್ಕೆ ಪೂರ್ಣವಾಯಿತು ಕಂಡ್ಯಾ ಸಾರಥಿ. ನಮ್ಮ ದುರ್ಯೋಧನ ಚಕ್ರವರ್ತಿ ಅಂತೋರು ಜಾಗೃತೆ. ಇಲ್ಲೇ ವಾಮಭಾಗದಲ್ಲಿ ಕುಳಿತಿರುವನು ಭೂಪತಿ. ನಮೋ ನಮೋ ರಾಜ ರವಿಕೋಟಿ ತೇಜ. ಐಶ್ವರ್ಯ ಮಸ್ತು ಮೇಳ ಕೇಳ ಕಲಿಕರ್ಣನೇ. ಅಹೋ ಕರ್ಣ ಕೇಳು. ಅಹೋ ರಾಜ ಅದೇನು ಚೆನ್ನಾಗಿ ಹೇಳು. ದುರ್ಮಾರ್ಗರಾದ ಬಡ ಪಾಂಡವರಿಗೆ ಎಷ್ಟು ಕಷ್ಟಗಳನ್ನು ತಂದು ಒಡ್ಡಿದರೂ ಜಯವೊಂದಿ ಬರುವರು. ಅಹೋ ಕರ್ಣ. ಅಹೋ ಸುಯೋಧನ. ಮತ್ತೇನು ಉಪಾಯ ಮಾಡಬೇಕು? ಆ ಬಡ ಪಾಂಡವರಮ್ಮ ಈಡಾಡಿ ಹಾಡಿಗಳಿಗೆ ಮಂಡೆಯಂ ತೆಗ್ಗಿಸುವಂತೆ ಮಾಡಿದರು. ನಾಚಿಕೆ ಇಲ್ಲದೆ ಮಣ್ಣು ತಿಂದ ಮಂಗಗಳಂತೆ ತಡ ಮಾಡದೆ ಪೇಳು ಕರ್ಣ ಭುವನವರ್ಣ. ಅಹೋ ವೈರಿಯ ಮದ ಗಜ ದಂಡಕ್ಕೆ ಕಂಠಿರವನ್ನೊಂತಪ್ಪುವ ದುರ್ಯೋಧನ ಸಾರ್ವಭೌಮ. ಅಹೋ ಕರ್ಣ. ಬಳಿಯ ಪಾಂಡವರೆಂಬ ಬಡಕುನ್ನಿಗಳಮ್ಮಿಡಿದು ಅವರ ಮೆಡಮುಡಿ ಎಂಬಿಗಿದು ಅಡವಿಗೆ ನೂಕೆ ಕಾಡು ಹಂದಿಗಳಂತೆ ಸಂಚರಿಸುತ್ತಿರುವ ಆ ಪಾಂಡವರಿಗೆ ಮೈಯೆಲ್ಲ ಬೆವರು ಹುಟ್ಟುವಂತೆ ಮಾಡಿಬಿಟ್ಟಿರುವೆನು. ನೋಡು ನೋಡು ಧೀರ ರಣಗಂಭೀರ. ಅಹೋ ಕಲಿಕರ್ಣ. ಅಹೋ ರಾಜೇಂದ್ರ. ತುಂಬಿದ ಸಭೆಯಲ್ಲಿ ಅವಳ ಕುಟಿಲ ಕುಂತಳಾದ ದ್ರೌಪದಿಯು ನನ್ನನ್ನು ನೋಡಿ ಕೈ ತಟ್ಟಿ ಚಪ್ಪಾಳೆ ಇಕ್ಕಿ ಪರಿಹಾಸವ ಮಾಡಿದಳು. ಅಹೋ ಕರ್ಣ. ಅಹೋ ದುರ್ಯೋಧನ. ಮಾಡಿದ್ದಕ್ಕಾಗಿ ಪ್ರತಿಕಾರವಾಗಿ ಬಳಿರ ತುಂಬಿದ ಸಭೆಯಲ್ಲಿ ಅವಳ ಗಂಡರಾದ ಬಂಡ ಪಾಂಡವರ ಮುಂದೆ ನಿಲ್ಲಿಸಿ ಸೀರೆಯಂ ಸೆಳೆದು ಎಷ್ಟು ಮಾನಭಂಗ ಮಾಡಿದರು ಎನ್ನ ಸಿಟ್ಟು ತೀರಲಿಲ್ಲ. ಹೇಗಾದರೂ ಮಾಡಿ ಇನ್ನೊಮ್ಮೆ ಆ ಮಂದಾಗಮನಿಯಾದ ಪಾಂಚಾಲಿಯನ್ನು ಹಿಡಿದು ತರಿಸಿ ಛಲವನ್ನು ತೀರಿಸಿಕೊಳ್ಳುವನು ಕರ್ಣ ಭುವನವರ್ಣ. ಅಹೋ ಪಾಂಡವರ ವೈರಿಯಾದ ಸುಯೋಧನ. ಅಹೋ ಸೂರ್ಯನಂದನ. ನಿನಗೆ ಇದಕ್ಕೆ ಬೇಸರದ ವಚನ. ಆ ಬಲೆಯಾದ ಸುಧತಿ ದ್ರೌಪದಿಯನ್ನು ಎಳೆದು ತರುವುದು ಮಹಾ ದೊಡ್ಡ ಕೆಲಸವಲ್ಲ. ಭಾನುಮತಿಯಾದ ಪಾರ್ಥನು ಇಂದ್ರಕೀಲಾದ್ರಿಯಲ್ಲಿ ಚಂದ್ರಧರನು ಮೆಚ್ಚುವಂತೆ ತಪಸ್ಸು ಮಾಡಲು ಹೋಗಿರುವನು. ಇದೇ ಸಮಯ ನಮಗೆ ಅನುಕೂಲವಾಗುವಂತೆ ಆ ಪಾಂಡವರಿರುವ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿ ನಹುಷನೆಂಬ ರಾಜನು ಶಾಪಗ್ರಸ್ತನಾಗಿ ಸರ್ಪಾಕಾರ ವಹಿಸಿ ಬಿದ್ದಿರುವನು. ಅಹೋ ಸುಯೋಧನ. ಅಹೋ ಕರ್ಣ. ಆದ್ದರಿಂದ ನಾನೀಗಲೇ ಸೈನ್ಯ ಸಮೇತನಾಗಿ ಹೋಗಿ ಹೇಗಾದರೂ ಮಾಡಿ ಭೀಮ ನಕುಲ ದೇವಾದಿಗಳನ್ನು ಕರೆದೊಯ್ದು ವೃತ್ತಾಕಾರವಾಗಿ ಬಿದ್ದಿರುವ ಕನಸರ್ಪಕ್ಕೆ ಆಹುತಿಯ ಮಾಡಿಬಿಡುವನು. ಅಹೋ ಸುಯೋಧನ. ಅಹೋ ಸೂರ್ಯನಂದನ.
ಪಾಂಚಾಲಿ ರಕ್ಷಣೆಗಾಗಿರುವ ಧರ್ಮಜನನ್ನು ಜಯದ್ರುತನ ಸಹಾಯದಿಂದ ಅವನ ಮಿಡಿದು ಎಡಮುಡಿಯಂಬಿಗಿದು ಆ ಬೆಡಗಿನ ಬಡ ನಡುವಿನ ದ್ರೌಪದಿಯನ್ನು ನಿನ್ನ ರಥದಲ್ಲಿ ತಂದು ಕೆಡಹುವೆನು. ನಿನ್ನ ಮನೋಭಿಷ್ಟವನ್ನು ತೀರಿಸಿಕೊಳ್ಳುವಂತನಾಗು ಸುಯೋಧನ. ಹೋಗೋಣ ನಡೆ ಈ ಕ್ಷಣ. ಅಹೋ ಕರ್ಣ, ನಿನ್ನ ಇಷ್ಟದಂತಾಗಲೇ. ಭಾನುಮತಿ ಬಾಮ. ಎಲ್ಲೆರವೇ ಶ್ರೀರಂಗ ಬಾರಂಗ ಎಂದೋ ಬಾಲ್ಗೆ ಬಾರಲೆ ಬಾರಂಗ ಎಂದೋ ಬಾಲ್ಗೆ ಬಾರಲೆ ಅರೆ ನಾರಾಯಣ ಮಾಡುವೆ ನಿನ್ನ ಜನ ಬಾರಂಗ ಶ್ರೀರಂಗ ಕನಸಿನೊಳಗದೆ ಮನಸ್ಸಿನೊಳಗದೆ ಕನಸಿನೊಳಗದೆ ಮನಸ್ಸಿನೊಳಗದೆ ಹಾಡುವಾಗಲೇ ನಿನ್ನ ಧ್ಯಾನ ಒಂದೇ ಇರಲೇ ನನ್ನನು ನಂಬಿದೆ ಬಾರರಂಗನೇ ಜಗದೋದ್ಧಾರಕ ಮೇರಂಗೆ ಬಾರಂಗ ಶ್ರೀರಂಗ ಶ್ರೀರಂಗ ಪಾಂಡುರಂಗ ಸಕಲ ಸೌಭಾಗ್ಯ ಮತ್ತು ಮೇಲಕ್ಕೆ ನನ್ನ ಮುತ್ತಿನ ಕುರುಬನ ರಾಣಿ. ಕಾಂತ ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ಯಾತಕ್ಕೆ ಬೇಕು ಸುಂದರಿ? ನನಗೆ ಬೇಕಿಲ್ಲದ ಮೇಲೆ ಮತ್ತಾರಿಗೆ ಬೇಕಾಗಿರುವುದು? ಸಹಜವಾಗಿ ತಿಳಿಸುವುದಿಲ್ಲ ಸುಂದರಿ. ನಾನು ನಿನ್ನ ಸತಿಯಲ್ಲವೇ? ಹೌದು ಸುಂದರಿ. ತಿಳಿಸೋದಿಲ್ಲವೇ? ತಿಳಿಸುವುದಿಲ್ಲ ಸುಂದರಿ. ಹೌದು ಹೌದು ಸುಂದರಿ. ಕಾಂತ ಕಾಂತೆ. ಪ್ರಿಯ ಪ್ರಿಯೆ. ಹೇಳಲೆ ಪ್ರಿಯೆ. ಬೋಲೋ ಕದ ಮಹಾವೀರ ಗುರುಕುಲ ವಂಶೋದ್ಭವ ಸುಂದರ ಪ್ರಿಯಕರ ಎನ್ನಯ ಬಾಳಿನ ಚಂದ್ರ
ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಕಾರಲ್ಲಿ ತನ್ನ ಬಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸೋರನ್ನ ಬುದ್ಧಿ ಸಂಪನ್ನ. ಹೇ ರಮಣಿ, ಸುಂದರ, ಈ ಧರೆಯಲ್ಲಿ ಯಾವ ಪುರುಷನಾಗಲಿ ತಾನು ಹೋಗುವ ಪ್ರಯಾಣದ ವಿಚಾರವನ್ನು ಸತಿಯರ ಮುಂದೆ ತಿಳಿದು ಹೇ ವಲ್ಲವೇ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಆ ರೀತಿ ತಿಳಿಸಿ ಹೋದರೆ ಆ ಕಾರ್ಯ ಜಯಪ್ರದವಾಗುವುದಿಲ್ಲ. ತಿಳಿರಾಣಿ ಪಣಿವೇಣೆ. ಅಪ್ಪ ಕರ್ಣ ಹೋಗಕ್ಕೆ ಅಮ್ಮಯ್ಯ, ನೇನು ಸಹ ಎನ್ನ ಪತಿಯೊಡನೆ ಎಲ್ಲಿಗೆ ಪಯಣ ಮಾಡದಂತೆ ಕಾಡುತ್ತಿರುವುದು. ಅದನ್ನ ಆಜ್ಞೆ ಮೀರುವುದಿಲ್ಲ ಅಮ್ಮಯ್ಯ. ಎನ್ನ ಪತಿಗೆ ನೀನಾದರೂ ಹೇಳಬಾರದೆ ಪಯಣದ ವಿಚಾರವನ್ನು ತಿಳಿಸಿದ್ದು. ಅದೆಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಾತೆ. ಕಂದ ಅಮ್ಮಯ್ಯ, ಹೇಳಮನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಕರುಣ ಬೋಪತೆ ನಿಲ್ಲ ನಿಲ್ಲ ಹೋಗದೆ ರಾಮೇ, ಪಯಣವೇ ಬರವ ಎಳೆಸುವೆಂದ ಬೇಡುವೆ ನಾನ, ಬೇಡುವೆ ನಾನ. ಪತಿಯ ಜೊತೆ ಓಡೆ ಹೋಗುವ ಕಾರ್ಯವ ತಿಳಿದ. ಪತಿಯ ಜೊತೆ ಓಡೆ ಹೋಗುವ ಕಾರ್ಯವ ತಿಳಿದ. ಚಂದ ಪತೆಯ ಯಾವರೋ, ಚಂದ ಪತೆಯ ಕರ್ಣ ಬೋಪತೆ ನೆಲ್ಲ ನೆಲ್ಲ ಅಪ್ಪ ಮಗನೇ, ಮಾತೆ, ಎನ್ನ ಪತಿಯನ್ನು ನಿನ್ನ ಪಯಣವು ಎಲ್ಲಿಗೆ ಎಂದು ಕೇಳಿದರೆ ಹೇಳಲಾರನೆಂದು ತಿಳಿತಿರುವನು. ಹೌದು ಮಾತೆ. ನೀನಾದರೂ ತಿಳಿಸಬಾರದೇನು ಕಂದ? ಅಹೋ ಕುರುವಂಶ ಕಲಿತಿಲಕನೆಂಬ ಗೌರವೇಂದ್ರನ ಅರ್ಧಾಂಗಿನಿಯಾದ ಭಾನುಮತಿ, ಕಂದ ಬಿಟ್ಟು ಬಣಿ ನನ್ನ ಮನದ ಭ್ರಾಂತಿ. ಕುರುಕುಲ ಚಕ್ರವರ್ತಿಯಾದ ನಿನ್ನ ಪತಿಗೆ ಪರಮ ಮಿತ್ರನಾದ ನಾನು ಆತನ ಆಜ್ಞೆಯಂತೆಯೇ ನಡೆದುಕೊಳ್ಳುವ ಭಂಟನು. ಅಮ್ಮ ಭಾನುಮತಿ, ಕಂದ ನಿನ್ನ ಪತಿಯೇ ತನ್ನ ಪಯಣದ ವಿವರವನ್ನು ತಿಳಿಸದೆ ಹೋದ ಮೇಲೆ ಈ ರೀತಿಯನ್ನ ಕೇಳುವುದು ತರವಲ್ಲ ಭಾನುಮತಿ. ಬಿಡು ನಿನ್ನ ಮಂದಮತಿ. ಕಾಂತ, ಕಾಂತೆ, ಹೀಗಲಾದರೂ ತಿಳಿಸುವುದಿಲ್ಲವೇ? ಹೇ ಪ್ರಾಣಕಾಂತೆ, ಪ್ರಾಣಕಾಂತ, ನಾನು ಎಷ್ಟು ಪರಿಯಿಂದ ಪೇಳಿದರೂ ಬಿಡಲಿಲ್ಲ ನಿನ್ನ ಮಾತೆ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಎಲ್ಲಿಗೆ ನಲ್ಲ ನಿನ್ನ ಪಯಣ ತಿಳಿಸನಗೆ ಜಾಣ, ಎಲ್ಲಿಗೆ ನಲ್ಲ ನಿನ್ನ ಪಯಣ ತಿಳಿಸನಗೆ ಜಾಣ. ಎಲ್ಲಿಗೆ ನಲ್ಲ ನಿನ್ನ ಪಯಣ ತಿಳಿಸನಗೆ ಜಾಣ.
ತಿಳಿದರೂ ಜೈವ ಒಂದೇ ಎಂಬ ಭಾವನೆ ಇರಬೇಕು. ಸತಿಯಳ ಮುಂದೆ ತಿಳಿಸದಂತ ಕಾರ್ಯವೋ ಧಾವುದಿರುವುದು. ತಿಳಿಸಿ ಅಂತ ಬೇಡಿಕೊಳ್ಳುವಿನ ಕಾಂತ ಗುಣವಂತ. ಹೇ ಪ್ರಾಣಕಾಂತೆ, ನಾನು ಎಷ್ಟು ಪರಿಯಿಂದ ಬೇಡಿದರೂ ಬಿಡಲಿಲ್ಲ ನಿನ್ನ ಭ್ರಾಂತಿ. ಹೌದು ಪ್ರಿಯ, ಆದರೆ ಹೇಳುವೆನು ಕಿವಿಗೊಟ್ಟು ಕೇಳು ಜಾಗ್ರತೆ. ಬಳಿರ ಆ ಭಂಡರಾದ ಪಾಂಡವರಿಗೆ ಪರಿ ಎಷ್ಟು ಪರಿಯಿಂದ ಕಷ್ಟ ಕೊಟ್ಟರು ಎನ್ನ ಸಿಟ್ಟು ತೀರಲಿಲ್ಲ. ಅಹೇ ಭಾನುಮತಿ, ಪ್ರಿಯ ಅರಣ್ಯ ವಾಸದಲ್ಲೇ ಇರುವ ಆ ಬಡ ಪಾಂಡವರಿಗೆ ಪರಿಯಿಂದ ತೊಂದರೆ ಕೊಟ್ಟಷ್ಟು ಯಶಸ್ಸು ಪಡೆದ ಕುಟಿಲ ಕಾಂತಳಾದ ದ್ರೌಪದಿ ಎಳೆದು ತರಲಿಕ್ಕೆ ಹೋಗುವೆನು ಭಾನುಮತಿ. ತಿಳಿಯಿತೆ ಸಂಗತಿ. ಕರ್ಣಗೋಪತಿ, ಅಮ್ಮ ಜನನಿ, ಎನ್ನ ಪತಿಗೆ ನೀನಾದರೂ ನೀತಿಯನ್ನು ಹೇಳಬಾರದೆ. ಅದೆಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಮಾತೆ. ಅಂದ ಅಮ್ಮಯ್ಯ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪಾಂಡವಾರ ಪತಿಯು ಪಂಚ ಪಾಂಡವರ ಸತಿಯಾದ ದ್ರೌಪದಿಯನ್ನು ಮಾನವನ್ನು ಕಳೆಯುವುದಕ್ಕೆ ಹೋಗುನೆಂತ ಹೇಳುತ್ತಿರುವನು. ಹೌದು ಮಾತೆ. ಕಂದ ಜನನಿ, ಎನ್ನ ಪತಿಗೆ ನೀತಿಯನ್ನು ನೀನಾದರೂ ಹೇಳಬಾರದೆ ಪುತ್ರ ಕೋಮಲಗಾತ್ರ. ಅದೆಂದಿಗೂ ಸಾಧ್ಯವಿಲ್ಲ ಮಾತೆ. ಪ್ರಿಯ, ಹೇ ಪ್ರಾಣಕಾಂತೆ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ ಕಾಂತ? ಹೌದು ಸುಂದರಿ, ಬಿಡುವುದಿಲ್ಲವೇ? ಬಿಡುವುದಿಲ್ಲ ಸುಂದರಿ. ಪ್ರಿಯ, ಪ್ರಿಯೇ, ಹೇಳಲೆ. ಅದೇನು ಚೆನ್ನಾಗಿ ಹೇಳು ಸುಂದರಿ. ಚಕ್ರವರ್ತಿ ಮಹಾಮಹಾವೀರರಾಜನೇ ಸುಂದರನೇ ಎನ್ನ ಚಂದಿರನೇ ಚಂದಿರನೇ ನೀ ನನ್ನವನೇ. ಪ್ರಿಯ ಕಾಂತ, ಹೇಳಲೆ ಹೇಳಲೆ. ಅದೇನು ಚೆನ್ನಾಗಿ ಹೇಳು ಸುಂದರಿ. ಚಕ್ರವರ್ತಿ ಸುಂದರನೇ ಚಂದಿರನೇ ಚಂದಿರನೇ ನನ್ನವನೇ. ಸುಂದರ, ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ.
ಚಕ್ರವರ್ತಿ ನಮಗೆ ಮಹಾಮಹದೇವರ ಬಲರಾಮನೇ ಚಂದ್ರನೇ 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 ನನ್ನವನೇ. ಸುಂದರ ಹೇ ಸುಂದರ ಪ್ರಿಯ ಎಂದಕ್ಕೆ ಪಾಂಡವರಿಗೆ ಕಪಟ ಜೂತವನ್ನು ಹಾಡಿ ಅವರಿಗೆ ಮೋಸವನ್ನು ಮಾಡಿದೆ. ನಾನೇನು ಮಾಡಿರುವನು ಸುಂದರಿ? ಕಾಂತ, ಕಾಂತೆ, ಪಾಂಡವರಿಗೆ ಇಷ್ಟೊಂದು ಕಷ್ಟ ನೀಡುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಪಾಂಡವರ ಸತಿಯಾದ ದ್ರೌಪದಿಯನ್ನು ಎಳೆತರುವುದಕ್ಕೆ ಪೋರೆಂದೇ ಹೇಳ್ತಿರುವೆಯಲ್ಲ. ಈಗಲೇ ಎಳೆದು ತರುವನೆ ಸುಂದರಿ. ಆ ಪಾಂಡವರು ನನ್ನನ್ನು ಕಂಡರೆ ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರುವೆಯ. ಅದೇನು ಮಾಡುವರು ಸುಂದರಿ? ಸುಮ್ಮನೆ ದುರ್ದಾಸೆಯನ್ನು ಬಿಡು, ನಮ್ಮ ಹರ ಮಂದಿರಕ್ಕೆ ಹೋಗರೇಳಿರನ್ನ ಬುದ್ಧಿ ಸಂಪನ್ನ. ಹೇ ಭಾನುಮತಿ, ಪಾಂಡವರ ಪಕ್ಷ ವಹಿಸಿ ಧರ್ಮಕ್ಕೆ ಜಯ ಕರ್ಮಕ್ಕೆ ಲಯವೆಂಬ ಈ ರೀತಿ ನೀತಿ ಮಾತುಗಳನ್ನು ಎನ್ನ ಮುಂದೆ ಯಾತಕ್ಕೆ ಆಡ್ತಿರುವೆ? ನಾವೇನು ಅವರಿಗೆ ಮೋಸ ಮಾಡಿ ಹಡಿವಿಗೆ ಕಳಿಸಿರುವೆನೇ ಹೇಗೆ? ಜೂಜಿನಲ್ಲಿ ಸಕಲ ಸಂಪಾದವನ್ನು ಸೋತು ಅರಣ್ಯವಾಸವನ್ನು ಮಾಡುವುದಕ್ಕೆ ಹೋದವರ ಸುದ್ದಿಯನ್ನೆದುರಿಗೆ ಹೇಳುವೆಯ? ಹೇ ಭಾನುಮತಿ, ವನವಾಸದಲ್ಲಿ ನಿರೂತವಾಗಿರರು, ಇದರಲ್ಲಿ ನಾನು ಮಾಡಿದ ದ್ರೋಹವೇನಿದ ಭಾನುಮತಿ? ಬಳಿರ ನಂದನೆಯನ್ನು ಮಾತ್ರ ಬಿಡಲಾರನು ಕಾಂತೆ ಗುಣವಂತೆ. ಅಮ್ಮಯ್ಯ, ನನ್ನ ಪತಿಗೆ ಎಷ್ಟು ನೀತಿಯನ್ನು ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವನು. ನೇನಾದರೂ ಪಾಂಡವರಿಗೆ ಕಷ್ಟ ನೀಡುವುದು ನ್ಯಾಯವಲ್ಲವೆಂದು ಎನ್ನ ಪತಿಗೆ ನೀತಿಯನ್ನು ಹೇಳು ಕಂದ, ಆಗುವುದು ಎನ್ನ ಮನಕ್ಕೆ ಆನಂದ. ಅಮ್ಮ ಭಾನುಮತಿ, ಇಂತಹ ಅಸಮ್ಮತವಾದ ಮಾತುಗಳನ್ನು ಏತಕ್ಕಾಡುವೆ? ಅಂದಿನ ದಿನ ಕುರು ಪಾಂಡವರು ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸದ ಪರಿಣಿತಿಯನ್ನು ಪ್ರದರ್ಶನ ಮಾಡುವ ಪಾಳೆಯಲ್ಲಿ ವೀರಾದಿ ವೀರರೆಲ್ಲ ತಮ್ಮ ಶೌರ್ಯವನ್ನು ಮೆರೆಯುವ ಕಾಲದಲ್ಲಿ ನಾನು ಪ್ರವೇಶ ಮಾಡಿ ಎನ್ನ ಧನುರ್ವಿದ್ಯಾಭ್ಯಾಸದ ಚತುರತೆಯನ್ನು ತೋರಬೇಕಾದರೆ ಬಳಿರೆ ಪಂಚ ಪಾಂಡವರಲ್ಲ ಈ ಶಸ್ತ್ರ ಕೌಶಲ್ಯದಲ್ಲಿ ನನಗೆ ಅವಕಾಶವಿಲ್ಲವೆಂದು ಹೀಯಾಳಿಸಿ ನುಡಿದರು. ಅಮ್ಮ ಭಾನುಮತಿ, ಕಂದ, ಮುಂದಿನ ದಾರಿಯನ್ನು ಕಾಣದೆ ನನ್ನನ್ನು ಸಂತೈಸಿ ನನ್ನ ಶಸ್ತ್ರವಿದ್ಯೆಗೆ ತಕ್ಕ ಮರ್ಯಾದೆ ಕೊಟ್ಟು ಅಂಗ ದೇಶವನ್ನು ಪಟ್ಟ ಕಟ್ಟಿ ನನ್ನ ಮರ್ಯಾದೆಗೆ ಕುಂದು ಬಾರದಂತೆ ಎನ್ನ ಕಾಪಾಡಿದ ಕೌರವೇಂದ್ರ
ಪ್ರಿಯ ಹೇ ಪ್ರಿಯೇ ಸುಂದರ ಸುಂದರೇ, ಸತಿಯಾದ ಎನ್ನ ಮಾತನ್ನು ಮೇರುವೆಯ, ಸಹಜವಾಗಿ ಕೇಳುವುದಿಲ್ಲ ಸುಂದರೇ. ದ್ರೌಪದಿಯ ಮರ್ಯಾದೆಯನ್ನು ಕಳೆಯುವೆಯ. ಹೌದು ಸುಂದರೇ, ಬೇಡ ಕಂಸ. ಅದು ಯಾತಕ್ಕೆ ಬೇಡ ಸುಂದರೇ? ಆ ಪಾಂಡವರು ನಿನ್ನನ್ನು ಕಂಡರೆ ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರುವೆಯ. ನಾನೇನು ಸುಮ್ಮನೆ ಸಾಮಾನ್ಯದವನ ಸುಂದರೇ. ಪ್ರಿಯ ಪ್ರಿಯೇ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಮಾತೊಂದ ಸುಂದರೇ ಕಾಂತೆ, ಸುಂದರ. ಹೇ ಸುಂದರೇ, ಏಕೋ ನನಗೆ ಕರ ಮುಗಿದ ಶಿರಭಾಗಿ ಬೇಡಿಕೊಳ್ಳುವೆನು. ಪಾಂಡವರಿಗೆ ಕಷ್ಟ ನೀಡುವುದು ನನಗೆ ನ್ಯಾಯವಲ್ಲ. ಸೋಮವಾರ ನಮ್ಮ ಮಂದಿರಕ್ಕೆ ಹೋಗಿ ನಡೀರನ್ನ ಬುದ್ಧಿ ಸಂಪನ್ನ. ಹೇ ರಮಣೇ, ರಮಣ ಬಿಟ್ಟು ಬಿಡು ಆ ಬಡ ಪಾಂಡವರು ಸಜ್ಜನರೆಂಬ ಮಾತಿನ ಭ್ರಮಣೆ. ದುರ್ಮಾರ್ಗರಾದ ಪಂಚ ಪಾಂಡವರಿಗೆ ಪ್ರಾಣ ನಾಯಕಿಯಾದ ದ್ರೌಪದಿಯು ಸಹ ಇಂದ್ರಪ್ರಸ್ಥಾಪುರದಲ್ಲಿ ನನ್ನ ಅಸಹಾಯಕತೆಯನ್ನು ಕಂಡು ಕೈತಟ್ಟಿ ನಕ್ಕು ಪರಿಹಾಸವನ್ನು ಮಾಡಿದಳು. ರಮಣೆ, ಅವರು ಮಾಡಿರುವ ಒಂದೊಂದು ಹೀನ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದಲ್ಲಿ ಕಿಚ್ಚು ಹತ್ತಿದಂತಾಗುವುದು. ಆದ್ದರಿಂದ ಇದು ನಿನಗೆ ಅರ್ಥವಾಗುವ ಮಾತಲ್ಲ. ಸುಮ್ಮನೆ ನಿನ್ನ ಅಂತಃಪುರಕ್ಕೆ ತೆರಳ ಕಾಂತೆ. ಬಿಟ್ಟು ಬಿಡ ಬಡ ಪಾಂಡವರ ಚಿಂತೆ.
ಮಗನೇ ಅಮ್ಮ ಜನನಿ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ದಾರೆಯೋಳ ಜನನಿ ಎನ್ನ ಪತಿಗೆ ಪರಿಪರಿಯಿಂದ ನೀತಿಯನ್ನು ಹೇಳಿದರು, ಒಂದೇ ಹಠವನ್ನು ಹಿಡಿದು ದ್ರೌಪದಿಯ ಮರ್ಯಾದೆಯನ್ನು ಕಳೆಯುವನೆಂದು ನುಡಿಯುತ್ತಿರುವನು. ಕಂದ ಅಮ್ಮ ಎನ್ನ ಪತಿಗೆ ನೀನಾದರೂ ನೀತಿಯನ್ನು ಕೇಳಿ ನಮ್ಮ ಹರ ಮಂದಿರಕ್ಕೆ ಕರೆದುಕೊಂಡು ಬಾ ಪುತ್ರ ಕೋಮಲಗಾತ್ರ. ಅಮ್ಮ ಭಾನುಮತಿ ಕಂದ ಛಲದಂಕ ಮಲ್ಲನೆಂದು ಬಿರುದಾಂಕ ವಹಿಸಿದ ನಿನ್ನ ಪತಿಯಾದ ಕೌರವೇಂದ್ರನಿಗೆ ನೀತಿ ಹೇಳುವನೆಂದು ಹೇಳುವೆಯಲ್ಲ. ಹೌದು ಕಂದ. ಆ ದ್ರೌಪದಿಯು ತಾನು ಒಂದು ಹೆಣ್ಣಾಗಿ ಹೇಗ ಬಾಳಬೇಕೆಂಬ ಭೀತಿಯನ್ನು ಮರೆತು ಮತಿಗೇಡಿಯಾಗಿ ಅದುಲಿತ ಪರಾಕ್ರಮಿಯಾದ ಹಸ್ತಿನಾವತಿ ಚಕ್ರೇಶ್ವರನ ಅಸಹಾಯಕತೆಯನ್ನು ನೋಡಿ ಸಂತೈಸದೆ ಆ ಚಂಚಲ ದ್ರೌಪದಿಯು ಕಿಂಚಿತ್ ಸಹಾನುಭೂತಿ ಇಲ್ಲದೆ ಅಪಹಾಸ್ಯ ಮಾಡಿ ಅಪಮಾನಗೈದಿರುವಳು. ಇದು ನಿನಗೆ ಹಿತವೇನಮ್ಮ ಭಾನುಮತಿ? ಹೇಳಬೇಡಮ್ಮ, ನಮ್ಮಿಬ್ಬರಿಗೆ ನೀತೆ. ಬಲರಾಮ ರೆಡಿ ಇರ್ಬೇಕಪ್ಪ ಬಲರಾಮ. ಹೇ ರಮಣಿ, ರಮಣ ಬಿಟ್ಟು ಬಿಡು ಆ ಪಾಂಚಾಲಿಯ ಪರಮ ಪ್ರತಿರತೆ ಎಂಬ ವಾಣಿ. ಹಾ ಎನ್ನಗೆ ಈ ರೀತಿ ನೀತಿ ವಚನ ಬೇಡ, ಹೇಳಿದ ಮಾತು ಕೇಳದೆ ಇರುವೆನೆಂದ ಪರಿಪರಿಯಿಂದ ಬಿಡು ನುಡಿ ನುಡಿಯಬೇಡ. ಸುಮ್ಮನೆ ನಿನ್ನ ಅಂತಃಪುರಕ್ಕೆ ನಡಿ, ಹೆಚ್ಚಿಗೆ ನುಡಿಯಬೇಡ ಸತಿ. ಇಲ್ಲಿಂದ ಹೊರಟು ಹೋಗು, ಜಾಗ್ರತೆ. ಪ್ರಾಣಕಾಂತ ಬಳಿ ಕಾಂತ, ಕಾಂತೆ, ನಾನು ಎಷ್ಟು ಹೇಳಿದರೋ ನಿನ್ನ ಹಠವನ್ನು ಬಿಡಲಿಲ್ಲ. ಬಿಡುವುದಿಲ್ಲ ಸುಂದರಿ. ನಿನ್ನ ಕಾರ್ಯವು ಜಯವಾಗಲೆಂದು ಜಯದ ಅರ್ಥನ ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ಕ್ಷೇಮವಾಗಲೆ ಕಾಂತನೆ ಕೃಷ್ಣ ಬಲರಾಮ ಬಲರಾಮ ರೆಡಿ ಮಾಡ್ರಪ್ಪ. ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥನ ಮಾಡಿರುವೆ. ಜಾಗ್ರತೆಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ಬಳಿರೇ ಎಲೈ ಸಾರಥಿ. ಭೂಪತಿ ಈ ಭಂಡ ಮುಂಡೆಗೆ ಎಷ್ಟು ಪರಿಯಿಂದ ಪೇಳಿದರು ನನ್ನ ನುಡಿಗಳ ಇವಳಿಗೆ ಕರ್ಣ ಕಠೋರವಾಗಿರುವುದು. ನಮಗೆ ಆತಕ್ಕೆ ಬೇಕು ಇವಳಮ್ಮ ಆಚೆಗೆ ತಪ್ಪು ಸಾರಥಿ. ಓಡಿಸ ಜೈ ಬೇರೆ ಜಾಗ್ರತೆ. ಅದೇ ಪ್ರಕಾರವಾಗಲು ದೇವ. ಬಳಿರೇ ಎಲೈ ಸಾರಥಿ.
ಭೂಪತಿ ಕಾರಣ ಮೊದಲಾದ ಸೈನ್ಯ ಸಮೇತದಿಂದ ಹೋಗಿ ಪಾಂಡವರ ಪಟ್ಟದ ರಾಣಿಯಂ ತರುವುದಕ್ಕೆ ರಥವನ್ನು ಸಿದ್ಧಗೊಳಿಸಿದಾರತೆ. ರಥವನ್ನು ಬಿಡು ಜಾಗ್ರತೆ. ಅದೇ ಪ್ರಕಾರವಾಗಲಿಲ್ಲ. ಎಷ್ಟು ಚಂದ ಕಾಣುತ್ತೀಯೇ ಪೋರೆ ನೀನಾಡು ಪುನಾರೆ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗಲ್ಲ ಸೇವೋ ಅಣ್ಣ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗಲ್ಲ ಸೇವೋ ಅಣ್ಣ ಆದೀಗ ಪಂಡಿತ ಇದ್ದಂಗ ನೀನ ಆದೀಗ ಪಂಡಿತ ಇದ್ದಂಗ ನೀನ ನಿನ್ನ ನೋಡಿ ಹುಡುಗಾರು ಕಳಿತಾವ ತೊಣ್ಣ 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 ಏನು ಚಂದ ಕಾಣುತ್ತೀಯೇ ಪೋರೆ ನೀನಾಜು ಕುನಾರೆ ತುಂಬಿದ ಗಲ್ಲಕ್ಕೆ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗರು ಸೋರ್ತಾರ ಜೊಲ್ಲ ತುಂಬಿದ ಗಲ್ಲಕ್ಕೆ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗರು ಸೋರ್ತಾರವಲ್ಲ ಆ ತುಂಬಿದ ಗಲ್ಲಕ್ಕೆ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗರು ಸೋರ್ತಾರವಲ್ಲ ಕಣ್ಣ ಒಡಿಯಲ ಹುಡುಗಿಯರಲ್ಲ ಕಣ್ಣ ಒಡಿಯಲ ಹುಡುಗಿಯರಲ್ಲ ನಿನಗೆ ತೋರುತ್ತೀನಿ ಬೆಳ್ಳುತ್ತಿ ನಾಲ 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 ಏನು ಚಲ್ಲ ಕಾಣುತ್ತೀಯೇ ಪೋರೆ ನೀನಾದು ಕುನಾರೆ ಎಷ್ಟು ಚಲ್ಲ ಕಾಣುತ್ತೀಯೇ ಪೋರೆ ನೀನಾದು ಕುನಾರೆ ಸೈಲೆನ್ಸ್ ಚಂದದಿಂದ ಬಂದವರಲ್ಲೂ ಧಾರನ್ನು ಗೆಲ್ಲಿದೆ ದೊರೆಯೇ ಭಾಗ್ಯದ ಸಿರಿಯೇ ಕರಬಲ್ಲವದಿ ಬಿಲ್ಲನ್ನು ಬಿಡದು ಬಂದವರಲ್ಲೂ ಧಾರ
ಕರಂ ಜೋಡಿಸಿ ಈ ನಟನ ವಿಲಾಸ ನಮ್ ದಾರಿ ಎಂದು ಕೇಳುವ ನೀನು ಅದಾವನಲೈ ನರದೆ ಸರಿ ಎಂದಕ್ಕೆ ಚರದೆ. ಓ ದೇವ, ನಾವು ದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಅಕ್ಕಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ನಮ್ಮ ರೈತರಿಗೆ ಬೆಳೆದ ಬೆಲೆ ಸಿಗಲಿಲ್ಲವೆಂಬ ಚಿಂತೆ, ಬಡವರಿಗೆ ಬಡ್ಡಿ ಚಿಂತೆ, ಸಾಹುಕಾರಿಗೆ ಸುಗರ್ ಚಿಂತೆ, ಇಲ್ಲಿ ಕುಂತಿರುವ ನಮ್ಮ ಎಲ್ಲಮ್ಮತ್ತಿಗೆ ನಸ್ಬಿಡಿ ಯಾವಾಗ ತಿಕ್ಕೆ ನಾವು ಬುಟ್ಟೆನೆಂಬ ಚಿಂತೆ. ಇಂಥ ಚಿಂತೆಯನ್ನು ತಾಳಲಾರದೆ ತಮ್ಮನ್ನು ಮಾತನಾಡಿಸಲು ಬಂದ ಸಾರಥಿ ನಾನಲ್ಲವೇನ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರಿಯೇ ಎಲೈ ಸಾರಥಿ ನಾವುದಾರೆಂದರೆ ನಾವುದಾರ ದೇವ. ಅಭ್ರತರದೊಳ ಸಭ್ರಂಶವನಂತ ಮೆರೆಯವ ಶರೀರದೊಳ ಉರಿಯ ಮರಿಚಾಯ ಜ್ವಾಲಕ್ಕೆ ತೋತಗದಂತೆ ಆಶ್ರಮಿಸಿ ದೀನರ ಭಯಮಂಬರಿ ಹರಿಸಿ ಸಾರಥಿ ಭೂಪತಿ ಸರ್ವ ದೇಶದ ರಾಜರು ತಪ್ಪದೆ ಕಪ್ಪ ಕಾಣಿಕೆಯಂ ಕೈಗೊಂಡ. ಹೌದು ದೇವ. ಸಾರಥಿ ಭೂಪತಿ ಕಾಳಿಂಗ ಭೇದನವ ಮಾಡಿ ಕುಟಿಲರಿಪು ಕಠೋರಕ್ಕೆ ಕುಟಾರನೆಂದೆನಿಸದ ದ್ವಾರಕಾ ನಗರಾಧ್ಯಕ್ಷ ದೀನರಕ್ಷ ಶ್ರೀ ಕಮಲಕ್ಷನಿಗೆ ಮತ್ತು ಸುಭದ್ರಾದೇವಿಗೆ ಅಗ್ರಜನಾದ ಭದ್ರ ಮಹಾರಾಜನಂದ ದಂಡಳ ಎಂದು ಜಯವೇರಿಯನ್ನು ಒಡಿ ಸಾರಥಿ ಅತಿ ಜಾಗೃತಿ. ಬಲಭದ್ರ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನ ದೇವ ಮಹಾನುಭಾವ. ಬಳಿರ್ಯೇ ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಸಿಂದಗೇರಿ ಶ್ರೀ ಶರಣ ಮಲ್ಲಪ್ಪ ತಾತನವರು ಹಾಗೂ ಗ್ರಾಮ ದೇವತೆಯಾದ ಸುಂಕ್ಲಾ ಮಾತೆಯವರ ಪಾದ ಪದ್ಮಾಂಗಗಳಿಗೆ ವಂದಿಸಿ ಅವರ ಕೃಪಾಶೀರ್ವಾದವನ್ನು ಪಡೆದು ಬಂದಿರುವನು. ಸಾರಥಿ ಭೂಪತಿ ಹಾಗೆಯೇ ನಮ್ಮ ಗ್ರಾಮದ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಬಂದಿರುವನು. ಶ್ರೀಕೃಷ್ಣ. ಸಾರಥಿ ಭೂಪತಿ ಬಂಗಾರದ ಛತ್ರಗಳಿಂದ ಕಂಗೊಳಿಸುವ ಶೃಂಗಾರ ತರಮಾದ ಈ ರಂಗಭೂಮಿಗೆ ದಿಗ್ವಿಜಯ ಮಾಡಿದ ರಾಜ್ಯ ಕಾರ್ಯ ವಿಚಾರಿಸುವುದಕ್ಕೋಸ್ಕರ ಬರೋಣವಾಯಿತು ಕಂಡೆಯ ಸಾರಥಿ. ತಿಳಿತೆ ನಾನು ಬಂದ ಸಂಗತಿ. ಭೂಪತಿ ಮುಂದೆ ಹೇಳು ಸಂಗತಿ. ಬಳಿರಿ ಅಲೈ ಸಾರಥಿ ಭೂಪತಿ ನಮ್ಮ ತಮ್ಮನಾದ ಶ್ರೀಕೃಷ್ಣನನ್ನು ಶೀಘ್ರವಾಗಿ ಬರ ಹೇಳುವಂತವನಾಗು ಸಾರಥಿ. ಓಡಿಸಿ ಬೇರೆ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಶ್ರೀಕೃಷ್ಣ ಪರಮಾತ್ಮ ಬಾಬಾ. ಲೆಂದೆ ಹೋಗಲ ತಂದೆ ಪೂಜಿಸಲೆಂದೆ ಹೋಗಲ ತಂದೆ ದರ್ಶನಕ್ಕಾಗೆ ನಾ ಬಂದೆ ಗೆನಾಳ ಮೊರೆ ಕೇಳೋ ದೇವ ಪೂಜಿಸಲೆಂದೆ ಹೋಗಲ ಒಲೆದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ಒಲೆದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆ
ಸೈಲಾನ್ಸ್. ಗುಳೇದ ಪ್ರಕಾಶ್ ಅವರು ಈ ವಾಚ್ ಅನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಆರ್ ಮಾಡಿರುತ್ತಾರೆ. ಕೊಡು. ಮಂಗಳವಾಗಲಿ ಮೇಲೆ ಕೇಳೆ ರಮಣಿ ಎನ್ನ ಮೋಹದ ಅರಗಿಣಿ. ಅಹೇ ಕಾಂತಿ ಕಾಂತ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಆರೆ ಆರೆ ಎನ್ನ ಪ್ರೇಮದ ಸುಂದರಿ. ಆರೆ ಆರೆ ಎನ್ನ ಪ್ರೇಮದ ಸುಂದರಿ. ಅನುರಾಗವೋ ಆನಂದವೋ ಅನುರಾಗವೋ ಆನಂದವೋ ಬಾರೆ ಬಾರೆ ಎನ್ನ ಪ್ರೇಮದ ಸುಂದರಿ. ಮನಸ್ಸು ಮನಸ್ಸಿನ ಸಂಗಮ, ಪ್ರಕೃತಿ ಪುರುಷನ ಸಮ್ಮಿಲನ. ಮನಸ್ಸು ಮನಸ್ಸಿನ ಸಂಗಮ, ಪ್ರಕೃತಿ ಪುರುಷನ ಸಮ್ಮಿಲನ. ತಂದಿತು ಎನ್ನಳು ಪ್ರೇಮ, ತಂದಿತು ಎನ್ನಳು ಪ್ರೇಮ. ಜೀವ ಭಾವದ ಸಮ್ಮಿಲನ ಸಮ್ಮಿಲನ ಸಮ್ಮಿಲನ. ಬಾರೆ ಬಾರೆ ಎನ್ನ ಪ್ರೇಮದ ಸುಂದರಿ. ಅನುರಾಗವೋ ಆನಂದವೋ ಅನುರಾಗವೋ ಆನಂದವೋ ಬಾರೆ ಬಾರೆ ಎನ್ನ ಪ್ರೇಮದ ಸುಂದರಿ. ಅಹೇ ಕಾಂತಿ, ಸುಂದರವಾದ ನಿನ್ನ ಅರಮಂದಿರವನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನು ಕಾಂತಿ? ಸದ್ಗುಣವಂತೆ. ಸೈಲಾನ್ಸ್. ಸದಾಶಿವ ಅವಳಿಗೆ ಒಂದು ಈ ಸುಂದರವಾದ ಆರವನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಆರ್ ಮಾಡಿರುತ್ತಾರೆ. ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಎಂದು ಕೇಳ್ತಿರ್ವೆಯಾ? ಹೌದು ಸುಂದರಿ. ಕಾರಣವಿರೋದ ಪ್ರಿಯ ಹೌದು ಸುಂದರಿ. ಹೇಳಲೆ ಹೇಳು ಸುಂದರಿ. ಜಲದಿಶೆಯನ್ನು ಜಗದೊಡೆಯ ಬಿಡಿಸಣ್ಣ ಸಂಶಯ. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ದೇವ ಪ್ರಿಯ ಪ್ರಿಯೆ ಜಲದಿಶೆಯನ್ನ ಜಗದೊಡೆಯ ಬಿಡಿಸಣ್ಣ ಸಂಶಯ. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಲೋಕರಕ್ಷಕ ನೀರತ್ನ ಪ್ರಿಯ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಲೋಕರಕ್ಷಕ ನೀರತ್ನ ಪ್ರಿಯ. ಜಗದೊಳಗಾದ ವಾಸುದೇವ ಪ್ರಿಯ ಪ್ರಿಯೆ ಕೇಶವ ದೇಹ
ಸುಂದರಿ ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಪ್ರಿಯ, ಪ್ರಿಯೇ, ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಎಂದು ಕೇಳ್ತಿರುವೆಯಲ್ಲ? ಹೌದು ಸುಂದರಿ. ನಮ್ಮ ಪುತ್ರಿಯಾದ ಶಶಿರೇಖೆಯು ಮದುವೆ ವಯಸ್ಸಿನ ಬಗ್ಗೆ ತಿಳಿಸೋದಕ್ಕೆ ಬಂದಿರುವೆನು. ಹೌದೇ ಸುಂದರಿ? ಇದು ಅಲ್ಲದೆ ಅರಮಂದಿರದಲ್ಲಿ ನನಗೆ ಏಕೋ ಬೇಸರವಾಗುತ್ತಿರುವುದು. ನಾ ಇಬ್ಬರ ಕೂಡಿ ಲತ್ತದ ಆಟವನ್ನು ಹಾಡೋಣ ಬಾ ಸುಂದರ, ನವಮೋಹನ ಚಂದಿರ. ಅಹೇ ಸುಂದರಿ, ಹೇಳುವನಿ ಕೇಳು. ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ, ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ. ಅಹೇ ಕಾಂತೆ, ಹೇಳುವನಿ ಕೇಳು. ಎನ್ನ ಪ್ರಿಯ ಸತಿ, ಈ ಹೃದಯದ ದೇವತೆ, ಎನ್ನ ಪ್ರಿಯ ಸತಿ, ಈ ಹೃದಯದ ದೇವತೆ, ಭಕ್ತರನ್ನು ಸಲಹುವುದು, ಭಕ್ತರನ್ನು ಸಲಹುವುದು ಎನ್ನಯ ಬಾಧ್ಯತೆ, ಬಾಧ್ಯತೆ ಪ್ರಿಯ ಸತಿ, ಎನ್ನ ಪ್ರಿಯ ಸತಿ, ಈ ಹೃದಯದ ದೇವತೆ. ನಮ್ಮ ಮುದ್ದು ಮಗಳ ಶಶಿಯ ಲಗ್ನದ ವಿಷಯವನ್ನು ನಮ್ಮ ಮುದ್ದು ಮಗಳ ಶಶಿಯ ಲಗ್ನದ ವಿಷಯವನ್ನು ಅಣ್ಣ ಹಲದರನು ನೋಡಿಕೊಳ್ಳುವನು ಆ ಕಾರ್ಯವನ್ನು. ಹಲದರನು ನೋಡಿಕೊಳ್ಳುವನು ಆ ಕಾರ್ಯವನ್ನು. ಬಿಡು ಬಿಡು ಚಿಂತೆಯ ಸುಂದರಿ, ಎನ್ನಯ ಪ್ರೇಮದ ಮನೋಹರಿ, ಬಿಡು ಬಿಡು ಚಿಂತೆಯ ಸುಂದರಿ, ಎನ್ನಯ ಪ್ರೇಮದ ಮನೋಹರಿ, ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ, ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ. ಅಹೇ ಕಾಂತಿ, ನಮ್ಮ ಪುತ್ರಿಯಾದ ಶಶಿರೇಖಾ ದೇವಿಯ ಲಗ್ನದ ವಿಚಾರವನ್ನು ನಮ್ಮ ಅಣ್ಣನಾದ ಹಲದರನ್ನು ನೋಡಿಕೊಳ್ಳುವನು. ಹೌದೇ? ಅಹೇ ಕಾಂತಿ, ಕಾಂತ, ನಾನು ನಿನ್ನ ಕೂಡಲತ್ತದಾಟವನ್ನು ಆಡುತ್ತಾ ಕುಳಿತರೆ ನನ್ನ ಭಕ್ತರು ಬಂದು ಬಾಗಿಲಿನಲ್ಲಿ ನಿಂತು ಭಂಗ ತಂದಂತಾದೀತು.
ಅಹೇ ಸುಂದರಿ, ಸುಂದರ ಸಕಲ ಜಗತ್ ಸಂರಕ್ಷಣಾ ಕರ್ತನೆಂಬ ಬಿರುದು ಎನಗಿರುವ ಕಾರಣ ನಿನ್ನ ಕೂಡಲತ್ತದಾಟವನ್ನು ಆಡಲು ಸಮಯವಿಲ್ಲ. ಸತ್ರಾರ್ಜಿತನ ಪುತ್ರಿ ಕೋಮಲಗಾತ್ರಿ. ಹರೇ ಸುಂದರಿ, ನನ್ನ ಕೂಡಲತ್ತದ ಆಟವನ್ನು ಹಾಡುವುದಿಲ್ಲವೇ? ಆಡುವೆನು ಸುಂದರಿ. ಹಾಗಾದರೆ ಈ ಸಮಯದಲ್ಲ, ಮತ್ಯಾವ ಸಮಯ ಬರುವುದು? ಆ ಕಾಲ ಬರುವುದು ಸುಂದರಿ, ಯಾವಾಗ ಬರುವುದು ಸುಂದರಿ. ಪ್ರಿಯ ಸುಂದರಿ, ಹರೇ ಸುಂದರಿ, ಮಾಧವ ಸುಂದರಿ, ಹೇಳಲೆ ಅದೇನು ಚೆನ್ನಾಗಿ ಹೇಳು. ಆ ಪ್ರಿಯ ಪ್ರಿಯೇ, ಸುಂದರ ಸುಂದರಿ, ನಂಬಲಾರೆ ನಾ ನನ್ನ ಮಾತನ ನಂಬಲಾರೆ ನಾ ನನ್ನ ಮಾತನ ಪರಮ ಬೋಧ ಬಾಲರಾಗ ಪರಂದಾಮನೆ ಪರಂದಾಮನೆ ನನ್ನ ಮೋಹನಾಗಲೇ ನಂಬಲಾರೆ ನಾ ನನ್ನ ಮಾತನ. ಸತಿ ಮಾತನೆ ನಾಳೆನ ನೇರಾಳೆನ ಸತಿ ಮಾತನೆ ನಾಳೆನ ನೇರಾಳೆನ ನನ್ನ ನಡತೆ ಹೋಗ್ತಲ ಎನ್ನ ಕಾರ್ಯ ನಡೆದೋನೆ ಬೇಡೋಲೆ ನಾ ನಂಬಲಾರೆ ನೋ ನನ್ನ ಮಾತನೋ. ದೇವ, ಸುಂದರಿ, ನನ್ನ ಕೂಡಲತ್ತದ ಆಟ ಆಡೋದಕ್ಕೆ ಸಮಯವಿಲ್ಲ ಅಂತ ಹೇಳಿದೆಯಲ್ಲ, ಹೌದು ಸುಂದರಿ. ನಿನ್ನ ಕೂಡ ಮಾತನಾಡುವುದೇ ವ್ಯರ್ಥ. ಅದೇಕೆ ಸುಂದರಿ? ಅಪ್ಪ ಸಾರಥಿ, ಸಾರಥಿ ಅಮ್ಮಯ್ಯ, ಈತನೋ ನನ್ನ ಕೂಡಲತ್ತದ ಆಟವನ್ನು ಹಾಡುವುದಿಲ್ಲವಂತೆ. ಇಲ್ಲಿಂದ ಹೋಗ ನಡೆಯಪ್ಪ ಸಾರಥಿ. ಹೋಗನ್ ಬಾ ಅಮ್ಮಯ್ಯಮ್ಮ. ಅಹೇ ಕಾಂತಿ, ಇದು ಅಲ್ಲದೆ ಮತ್ತೆ ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೇ ಓರತಿ, ನಿನಗಾಗಿ ಕೇಳೇ ಓರತಿ. ಹೇ ಕಾಂತೆ, ಚೆನ್ನಾಗಿ ಕೇಳು. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೇ ಓರತಿ, ನಿನಗಾಗಿ ಕೇಳೇ ಓರತಿ. ನೀರನ್ನು ತೋರೆದರೆ ಕಮಲಕ್ಕೆ ಸಾವು, ಹೂವನ್ನು ಮರೆತರೆ ತುಂಬಿಗೆ ಸಾವು.
ಕಾಂತಿ ಚೆನ್ನಾಗಿ ಕೇಳು. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೆ ಹೊರತಿ, ನಿನಗಾಗಿ ಕೇಳೆ ಹೊರತಿ. ಅಹೇ ಕಾಂತಿ, ನಿನ್ನ ಇಷ್ಟದಂತೆ ಆಗಲಿ, ಲಕ್ಕದಾಟವನ್ನು ಆಡೋಣ ಬಾ ಕಾಂತಿ, ಸದ್ಗುಣವಂತೆ. ಹಾಗೆ ಆಗಲ್ಲ ಪ್ರಿಯ. ಅಹೋ ದೇವಾ, ನಿಮ್ಮ ಆಗ್ರಜನಾದ ಬಲರಾಮನು ನಿಮ್ಮನ್ನು ಕರೆದುಕೊಂಡು ಬರುವೆಂದು ಹೇಳಿದನು. ಆದ ಕಾರಣ ನಿನಗೆ ತಿಳಿಸಲು ಬಂದೆ ಮಹಾದೇವ. ಅಹೇ ಸುಂದರಿ, ನಮ್ಮ ಅಗ್ರಜನಾದ ಬಲರಾಮ ದೇವರು ನನ್ನನ್ನು ಕರೆದುಕೊಂಡು ಬಾ ಎಂದು ಚಾರರನ್ನು ಕಳಿಸಿರುವನು. ಆದ್ದರಿಂದ ನಾನಿಂದು ಹೋಗಿ ಬರುವೆನು. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ, ಸದ್ಗುಣವಂತೆ.